ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಧಗಧಗಿಸ್ತಾ ಇದೆ. ಯಡಿಯೂರಪ್ಪ ವಿರುದ್ಧ ತಿರುಗಿ ಬಿದ್ದಂತಹ ಲಿಂಬಾವಳಿ. ಬಿಜೆಪಿ ಪಾಳದಲ್ಲಿ ಬಣ ರಾಜಕೀಯ ಇವತ್ತು ನನ್ನದಲ್ಲ, ಬಹಳ ದಿನಗಳಿಂದ ಬಹಳ ತಿಂಗಳಿನಿಂದ ನಡೆದುಕೊಂಡು ಬರ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರು ಪಕ್ಷ ಬಿಟ್ಟು ಹೋದವರು ಮತ್ತ್ಯಾಕೆ ಬಂದ್ರು? ವಿವಾದವಾದ ಕಿವಿಡಿಯನ್ನ ಹೊತ್ತಿಸಿದ ಅರವಿಂದ್ ಲಿಂಬಾವಳಿ ಅವರು. ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು, ಬಿಎಸ್ವೈ ಅವರನ್ನ ತಡೆದಿದ್ದು ಜಿಎಂ ಸಿದ್ದೇಶ್ವರ್ ಅವರು ಅಂತ ಹೇಳಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಸಿದ್ದೇಶ್ವರ್ ಅವರನ್ನ ಹೀಗೆ ನಡೆಸಿಕೊಂಡಿದ್ದು ಸರಿಯಲ್ಲ. ಲಿಂಬಾವಳಿ ದಾವಣಗೆರೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲು ಬಡಿದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡಿದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪಂತರ ನೀವು ನಿಮ್ಮ ನಾಯಕರ ಮನೆ ಬಾಗಿಲು ಬಡಿದಿದ್ರು. ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ವರ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲು ಬಡಿದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡಿದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪಂತರ ನೀವು ನಿಮ್ಮ ನಾಯಕರ ಮನೆ ಬಾಗಿಲು ಬಡಿದಿದ್ರು. ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಧಗಧಗಿಸ್ತಾ ಇದೆ. ಯಡಿಯೂರಪ್ಪ ವಿರುದ್ಧ ತಿರುಗಿ ಬಿದ್ದಂತಹ ಲಿಂಬಾವಳಿ. ಬಿಜೆಪಿ ಪಾಳದಲ್ಲಿ ಬಣ ರಾಜಕೀಯ ಇವತ್ತು ನನ್ನದಲ್ಲ, ಬಹಳ ದಿನಗಳಿಂದ ಬಹಳ ತಿಂಗಳಿನಿಂದ ನಡೆದುಕೊಂಡು ಬರ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರು ಪಕ್ಷ ಬಿಟ್ಟು ಹೋದವರು ಮತ್ತ್ಯಾಕೆ ಬಂದ್ರು? ವಿವಾದವಾದ ಕಿವಿಡಿಯನ್ನ ಹೊತ್ತಿಸಿದ ಅರವಿಂದ್ ಲಿಂಬಾವಳಿ ಅವರು. ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು, ಬಿಎಸ್ವೈ ಅವರನ್ನ ತಡೆದಿದ್ದು ಜಿಎಂ ಸಿದ್ದೇಶ್ವರ್ ಅವರು ಅಂತ ಹೇಳಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಸಿದ್ದೇಶ್ವರ್ ಅವರನ್ನ ಹೀಗೆ ನಡೆಸಿಕೊಂಡಿದ್ದು ಸರಿಯಲ್ಲ. ಲಿಂಬಾವಳಿ ದಾವಣಗೆರೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲು ಬಡಿದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡಿದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪಂತರ ನೀವು ನಿಮ್ಮ ನಾಯಕರ ಮನೆ ಬಾಗಿಲು ಬಡಿದಿದ್ರು. ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ವರ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲು ಬಡಿದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡಿದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪಂತರ ನೀವು ನಿಮ್ಮ ನಾಯಕರ ಮನೆ ಬಾಗಿಲು ಬಡಿದಿದ್ರು. ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಧಗಧಗಿಸ್ತಾ ಇದೆ. ಯಡಿಯೂರಪ್ಪ ವಿರುದ್ಧ ತಿರುಗಿ ಬಿದ್ದಂತಹ ಲಿಂಬಾವಳಿ.
ಬಿಜೆಪಿ ಪಾಳದಲ್ಲಿ ಬಣ ರಾಜಕೀಯ ಇವತ್ತು ನನ್ನದಲ್ಲ, ಬಹಳ ದಿನಗಳಿಂದ ಬಹಳ ತಿಂಗಳಿನಿಂದ ನಡ್ಕೊಂಡು ಬರ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರು ಪಕ್ಷ ಬಿಟ್ಟು ಹೋದವರು ಮತ್ತ್ಯಾಕೆ ಬಂದ್ರು? ವಿವಾದವಾದ ಕಿವಿಡಿಯನ್ನ ಹೊತ್ತಿಸಿದ ಅರವಿಂದ್ ಲಿಂಬಾವಳಿ ಅವರು. ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು, ಬಿಎಸ್ವೈ ಅವರನ್ನ ತಡೆದಿದ್ದು ಜಿಎಂ ಸಿದ್ದೇಶ್ವರ್ ಅವರು ಅಂತ ಹೇಳಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಸಿದ್ದೇಶ್ವರ್ ಅವರನ್ನ ಹೀಗೆ ನಡೆಸಿಕೊಂಡಿದ್ದು ಸರಿಯಲ್ಲ. ಲಿಂಬಾವಳಿ ದಾವಣಗೆರೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲು ಬಡಿದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡಿದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ಹೋಗ್ತೀರಿ. ಯಡಿಯೂರಪ್ಪ ಅಂತಾರ ನೀವು ನಿಮ್ಮ ನಾಯಕರ ಮನೆ ಬಾಗಿಲು ಬಡಿದಿದ್ರು. ಆದ್ರೆ ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ವರ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲು ಬಡಿದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡಿದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ಹೋಗ್ತೀರಿ. ಯಡಿಯೂರಪ್ಪ ಅಂತಾರ ನೀವು ನಿಮ್ಮ ನಾಯಕರ ಮನೆ ಬಾಗಿಲು ಬಡಿದಿದ್ರು. ಆದ್ರೆ ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಧಗಧಗಿಸ್ತಾ ಇದೆ. ಯಡಿಯೂರಪ್ಪ ವಿರುದ್ಧ ತಿರುಗಿ ಬಿದ್ದಂತಹ ಲಿಂಬಾವಳಿ. ಬಿಜೆಪಿ ಪಾಳದಲ್ಲಿ ಬಣ ರಾಜಕೀಯ ಇವತ್ತು ನನ್ನದಲ್ಲ, ಬಹಳ ದಿನಗಳಿಂದ ಬಹಳ ತಿಂಗಳಿನಿಂದ ನಡ್ಕೊಂಡು ಬರ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರು ಪಕ್ಷ ಬಿಟ್ಟು ಹೋದವರು ಮತ್ತ್ಯಾಕೆ ಬಂದ್ರು? ವಿವಾದವಾದ ಕಿವಿಡಿಯನ್ನ ಹೊತ್ತಿಸಿದ ಅರವಿಂದ್ ಲಿಂಬಾವಳಿ ಅವರು. ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು, ಬಿಎಸ್ವೈ ಅವರನ್ನ ತಡೆದಿದ್ದು ಜಿಎಂ ಸಿದ್ದೇಶ್ವರ್ ಅವರು ಅಂತ ಹೇಳಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಸಿದ್ದೇಶ್ವರ್ ಅವರನ್ನ ಹೀಗೆ ನಡೆಸಿಕೊಂಡಿದ್ದು ಸರಿಯಲ್ಲ. ಲಿಂಬಾವಳಿ ದಾವಣಗೆರೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರ